Hi friends, welcome to our channel. ಈ ರಾಷ್ಟ್ರ ನಿರ್ಮಾಣ ಎಂಬುದು ರಾಷ್ಟ್ರ ರಾಜ್ಯಗಳ ಮೂಲ ಸಿದ್ಧಾಂತದಿಂದ ಬೇರೆ ಬೇರೆ ಹಾಗೆ ಇದರ ಕಲ್ಪನೆಯಲ್ಲಿ ಪ್ರಜೆಗಳು ಉತ್ತಮವಾಗಿ ಸಂಘಟಿತರಾಗಿ ಏಕತೆಯಿಂದ ಸಾಮರಸ್ಯನ ಸಾಧಿಸಬೇಕು ಅಂತ ಹೇಳ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ನೋಡಿ, ಒಂದು ದೇಶದಲ್ಲಿ ಉತ್ತಮವಾದಂತಹ ರಾಜಕೀಯ ವ್ಯವಸ್ಥೆಯನ್ನು ನಿರ್ಮಿಸುವ ಮೂಲಕ ಪ್ರಜೆಗಳ ಆಶೋತ್ತರಗಳನ್ನು ಈಡೇರಿಸುವ ಮೂಲಕ ಇರುವಂತಹ ಎಲ್ಲ ಸಮಸ್ಯೆಗಳನ್ನ, ಮತ್ತು ಇಲ್ಲಿ ನೋಡಿ ಎರಡು ರೀತಿಯ ಸಮಸ್ಯೆಗಳಿರುತ್ತೆ. ಒಂದು ಆಂತರಿಕ ಸಮಸ್ಯೆಗಳು, ಇನ್ನೊಂದು ಬಾಹ್ಯ ರೀತಿಯ ಸಮಸ್ಯೆಗಳು. ಇವೆಲ್ಲವನ್ನು ಕೂಡ ನಾವು ಬಗೆಹರಿಸಿಕೊಂಡು ನಡೆಸ್ಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆ ಆಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ನೋಡಿ, ಈ ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾದಂತಹ ಅಂಶಗಳು ಯಾವುದು ಅಂತ ಅಂದರೆ, ಮೊದಲನೇದಾಗಿ ಜನತೆಯ ಬೆಂಬಲ. ನೋಡಿ, ಒಂದು ದೇಶ ಅಂದಮೇಲೆ ಅಲ್ಲಿರುವಂತಹ ಪ್ರಜೆಗಳ ಎಲ್ಲರ ಒಪ್ಪಿಗೆ, ಸಾಮೂಹಿಕ ಒಪ್ಪಿಗೆ ಅನ್ನೋದು ಬೇಕಾಗುತ್ತೆ. ಮತ್ತು ಎಲ್ಲರಲ್ಲೂ ಕೂಡ ಒಂದು ಇಚ್ಛಾಶಕ್ತಿ ಅನ್ನೋದಿರಬೇಕು. ಇಚ್ಛಾಶಕ್ತಿ ಅಂತ ಅಂದ್ರೇನು, ನಾನು ಬೆಳವಣಿಗೆ ಆಗೋದ್ರ ಜೊತೆಗೆ ರಾಷ್ಟ್ರವನ್ನು ಕೂಡ ಬೆಳೆಸಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ನಮ್ಮಲ್ಲಿ ಇರಬೇಕು. ಇಚ್ಛಾಶಕ್ತಿ ಇದ್ದರೆ ಮಾತ್ರವೇ ಆ ರಾಷ್ಟ್ರ ಪ್ರಗತಿಯಾಗುತ್ತೆ. ಇದಕ್ಕೆ ಒಂದು ಉತ್ತಮವಾದಂಥ ಉದಾಹರಣೆ ಅಂತಂದರೆ, 1945ರಲ್ಲಿ ಏನು ಎರಡನೇ ಮಹಾಯುದ್ಧ ಕೊನೆ ಆಗುತ್ತೆ, ಆ ಕೊನೆ ಆದಾಗ ಜಪಾನ್ ಮತ್ತು ಜರ್ಮನಿ ಸೋತು ಸುಣ್ಣ ಆಗಿರುತ್ತೆ. ಬಟ್ ಇವತ್ತು ನೀವೇ ಗಮನಿಸ್ಕೊಳ್ಳಿ, ಅಲ್ಲಿರುವಂತಹ ಜನರ ಸಾಮೂಹಿಕ ಇಚ್ಛೆಯಿಂದ ಜಪಾನ್ ಮತ್ತು ಜರ್ಮನಿ ಇವತ್ತು ಮುಂದುವರೆದ ದೇಶಗಳ ಸಾಲಿನಲ್ಲಿ ಪ್ರಮುಖವಾಗಿ ಕಂಡುಬರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಅದೊಂದೇ ಅಂತ ಅಲ್ಲ, ಈಗ ಜನರ ಇಚ್ಛಾಶಕ್ತಿ ಹೇಗಿರಬೇಕಂತಂದರೆ, ನಮ್ಮನ್ನು ಆಳುವ ಯಾರು ನಾಯಕರುಗಳು ಇರ್ತಾರೆ ಅವ್ರನ್ನ ಸಮರ್ಥವಾದಂತಹ ಯೋಗ್ಯ ವ್ಯಕ್ತಿಗಳನ್ನ ನಾವಿಲ್ಲಿ ಆಯ್ಕೆ ಮಾಡಬೇಕು ಅಂತ ಹೇಳ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಅದೊಂದೇ ಅಂತಲ್ಲ, ನಮಗೆ ರಾಷ್ಟ್ರೀಯ ವಿಷಯಗಳ ಬಗ್ಗೆ, ರಾಷ್ಟ್ರದ ಅಭಿವೃದ್ಧಿಯ ಬಗ್ಗೆ, ರಾಷ್ಟ್ರಕ್ಕೆ ಪೂರಕವಾದಂತಹ ವಿಷಯಗಳ ಬಗ್ಗೆ ಜನರಲ್ಲಿ ಒಂದು ಪ್ರಜ್ಞೆ ಇರಬೇಕು ಅಂತ ಹೇಳ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಎರಡನೇ ಅಂಶ ಯಾವುದು ಅಂತಂದರೆ ಉತ್ತಮ ಆಡಳಿತ. ನೋಡಿ, ಸರ್ಕಾರದ 4ನೇ ಅಂಗ ಅಂತ ನಾವೇನು ಕರ್ಕೊಂಬರ್ತಾ ಇದ್ದೀವಿ ಸಾರ್ವಜನಿಕ ಆಡಳಿತವನ್ನು, ಇಲ್ಲಿ ಒಂದು ರೀತಿಯಲ್ಲಿ ಪಾರದರ್ಶಕತೆ ಇರಬೇಕು, ಮತ್ತು ಜವಾಬ್ದಾರಿತೆ ಇರಬೇಕು, ಮತ್ತು ಸ್ಪಂದನೆ ಇರಬೇಕು. ಸ್ಪಂದನೆ ಅಂದರೆ ಏನು? ಜನರ ಸಂಕಷ್ಟಗಳಿಗೆ ಸ್ಪಂದನೆ ಯಾವ ರೀತಿ? ಸಾರ್ವಜನಿಕ ಆಡಳಿತದ ಅಧಿಕಾರಿಗಳಿಗೆ ಅವರ ಮನೆಯಲ್ಲಿ ಯಾವ ರೀತಿಯ ಸಮಸ್ಯೆ ಆದಾಗ ಅವರು ಸ್ಪಂದಿಸ್ತಾರೋ, ಇಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಅವರು ಜನರಿಗೋಸ್ಕರ ನಡೆಸುವಂತಹ ಜನರಿಗಾಗಿ ಇರುವಂತಹ ಏನು ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆಯಲ್ಲಿ ಅವರು ಉತ್ತಮ ರೀತಿಯ ಸ್ಪಂದನೆ ಇರಬೇಕು ಅಂತ ಹೇಳ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಅದ್ರ ಜೊತೆಗೆ ಕೆಲಸ ಕಾರ್ಯಗಳು ಬೇಗ ಆಗುವ ನಿಟ್ಟಿನಲ್ಲಿ ಈಗ ಇತ್ತೀಚಿನ ದಿನಗಳ ಈ ಆಡಳಿತ ಅನ್ನೋದೇನಿದೆಯಲ್ವಾ, ಇದನ್ನು ಕೂಡ ಸಮರ್ಪಕವಾಗಿ ಬಳಸ್ಕೊಬೇಕು. ಆ ಸಮರ್ಪಕಕ್ಕೆ ಬಳಸಿಕೊಂಡ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು ಅಂತ ಹೇಳ್ಕೊಂಬರ್ತಿರೋದು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ನೆಕ್ಸ್ಟ್ ಇಲ್ಲಿ ಮೂರನೇದು ಸಮರ್ಥ ನಾಯಕತ್ವ. ನೋಡಿ, ಸಮರ್ಥ ನಾಯಕತ್ವ ಅಂತ ಅಂದರೆ, ಈಗ ಸಮರ್ಥ ನಾಯಕತ್ವ ಅಂದರೆ ನಮ್ಮಲ್ಲಿ ಸಮರ್ಥ ನಾಯಕತ್ವ ಅಂದರೆ ಜನರನ್ನು ಅಥವಾ ಇಲ್ಲಿರುವಂತಹ ಪ್ರಜೆಗಳಿಗೆ ಅವರ ಅಭಿವೃದ್ಧಿಗೋಸ್ಕರ ದುಡಿಯುವಂಥ ಸಮರ್ಥ ನಾಯಕರು ಇರಬೇಕು ಅಂತ ಹೇಳ್ಕೊಂಬರ್ತಿರೋದು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ನೋಡಿ, ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಜರ್ಮನಿ ಇರ್ಬೋದು, ಜಪಾನ್ ಇರ್ಬೋದು, ನಾವು ಯಾವಾಗಲೂ ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳ ಬಗ್ಗೆನೇ ನಾವು ಹೇಳ್ತಿರ್ತೀವಿ ಸಮರ್ಥ ನಾಯಕತ್ವ ಅಂತ. ಈಗ ಎಕ್ಸಾಂಪಲ್ ಸೂಪರ್ ಪವರ್ ರಾಷ್ಟ್ರಗಳು ಅಂತ ಏನು ಕರ್ಕೊಂಬರ್ತಾ ಇದ್ದೀವಿ, ಅದಕ್ಕೆ ಅಲ್ಲಿನ ನಾಯಕರು ಒಳಗೊಂಡಿರುವಂತಹ ನಾಯಕತ್ವಗಳೇ. ಬಟ್ ನಮ್ಮಲ್ಲಿ ಯಾವ ರೀತಿಯ ನಾಯಕರು ಇದ್ದಾರೆ ಅನ್ನೋದು ನಿಮಗೆ ಕೂಡ ಗಮನಿಸ್ಕೊಬೋದು ಅಲ್ವಾ. ಎಕ್ಸಾಂಪಲ್, ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ 1947ರಲ್ಲಿ ನೆಹರು ಅವರು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಆಗ್ತಾರೆ. ಪಂಚವಾರ್ಷಿಕ ಯೋಜನೆಗಳನ್ನ ಇಂಪ್ಲಿಮೆಂಟ್ನ ಮಾಡ್ಕೊಂಬರ್ತಾರೆ. ಆರ ನಂತರದಲ್ಲಿ ಸಮರ್ಥ ನಾಯಕತ್ವವನ್ನು ಯಾರೆಲ್ಲ ವಹಿಸ್ಕೊಂಡಿದ್ದಾರೆ? ನಮ್ಮಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷಗಳ ಕಳೆದು 25 ವರ್ಷಕ್ಕೆ ಏನು ಬರ್ತಾ ಇದ್ದೀವಿ, ಈ 75 ವರ್ಷಗಳಲ್ಲಿ ದೇಶವನ್ನು ಮುನ್ನಡೆಸಿದಂತಹ ಸಮರ್ಥ ನಾಯಕತ್ವ ಯಾರು, ಅವರು ರೂಪಿಸಿರುವಂತಹ ಯೋಜನೆಗಳು ಎಂಥದ್ದು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಂಬರೋಣ. ಬೆರಳೆಣಿಕೆಯಷ್ಟು ನಮಗೆ ಸಮರ್ಥ ನಾಯಕತ್ವರು ಸಿಗೋದು ಕೂಡ ಪಂಡಿತ್ ನೆಹರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಇರ್ಬೋದು, ಇಂದಿರಾ ಗಾಂಧಿಯವರು ಇರ್ಬೋದು, ರಾಜೀವ್ ಗಾಂಧಿಯವರು ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ಈಗಿನ ನರೇಂದ್ರ ಮೋದಿಯವರು ಇರ್ಬೋದು, ಇಂದಿನ ಮನಮೋಹನ್ ಸಿಂಗ್ ಅವರು ಇರ್ಬೋದು. ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಯಾವುದ್ರ ಮೂಲಕ? ತಮ್ಮ ಸಮರ್ಥ ನಾಯಕತ್ವದಿಂದ. ಮತ್ತು ಮುಂದಿನ ಅಂಶ ರಾಜಕೀಯ ಸಂಸ್ಕೃತಿ. ಈ ರಾಜಕೀಯ ಸಂಸ್ಕೃತಿ ಅನ್ನೋದು ಏನಿದೆಯಲ್ವಾ, ಇದು ಕೂಡ ನಮ್ಮನ್ನು ಏನು ರಾಜಕೀಯ ವ್ಯವಸ್ಥೆ ಏನಿದೆ ಅವರಿಗೆ ಮೊದಲನೇದಾಗಿ ಈ ರಾಷ್ಟ್ರದ ಹಿತಾಸಕ್ತಿ ಬಗ್ಗೆ
ಅರಿವಿರಬೇಕಾಗತ್ತೆ, ಸಾರ್ವಜನಿಕ ಸೇವೆ ಬಗ್ಗೆ ಅರಿವಿರಬೇಕಾಗುತ್ತೆ, ರಾಜಕೀಯ ಮುತ್ಸದ್ದಿತನದ ಮೌಲ್ಯಗಳನ್ನ ಇಲ್ಲಿ ಅವರು ತಿಳ್ಕೊಂಡಿರಬೇಕಾಗತ್ತೆ. ನೋಡಿ, ಈಗ ರಾಜಕೀಯ ಸಂಸ್ಕೃತಿ ಅನ್ನೋದೇನಿದೆಯಲ್ವಾ, ಇಲ್ಲಿ ಮೊದಲನೇದಾಗಿ ಏನಾಗುತ್ತೆ ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಜನತೆಯ ತಿಳುವಳಿಕೆ, ಅವ್ರ ಬಗ್ಗೆನ ಮೊದಲು ಇಲ್ಲಿ ತಿಳ್ಕೊಬೇಕಾಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಮುಂದಿನ ಅಂಶ ಅಧಿಕಾರ ಹಂಚಿಕೆ. ಅಂದರೆ ಇಲ್ಲಿ ಅಧಿಕಾರ ಹಂಚಿಕೆ ಅಂದರೆ ಏನು, ಮುಖ್ಯವಾಗಿ ಅಧಿಕಾರ ಅನ್ನೋದ್ರೆ ಇಲ್ಲಿ ನಿಮಗೆ ರಾಜಕೀಯ ಅಧಿಕಾರ ಅನ್ನೋದು ಬರೋದು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಆದರೆ ಇತ್ತೀಚಿನ ದಿನಗಳೇನಾಗ್ತಿದೆ ಅಂತಂದರೆ ಈ ರಾಜಕೀಯ ಅಧಿಕಾರ ಅನ್ನೋದು ಕೇವಲ ಕೆಲವೇ ವ್ಯಕ್ತಿಗಳ ಅಥವಾ ಕೆಲವೇ ಕುಟುಂಬಗಳಲ್ಲಿ ಕೇಂದ್ರೀಕರಣ ಆದಾಗ ಈ ಅಧಿಕಾರ ಅನ್ನೋದು ದುರುಪಯೋಗ ಆಗುತ್ತೆ. ಅದೇ ಅಧಿಕಾರ ಅನ್ನೋದು ಸರ್ವಾಧಿಕಾರತ್ವ ಅಂದ್ರೇನು, ಅವರ ಅಧಿಕಾರವನ್ನು ಕೂಡ ಯಾರೂ ಪ್ರಶ್ನಿಸುವಂತಿಲ್ಲ. ಅವರ ಈಗ ಆನೆ ನಡೆದಿದ್ದ ಹಾದಿ ಅಂತಾರಲ್ವಾ, ಆ ರೀತಿಯಾಗಿ ಅವರು ನಡೆಸಿದಂತಹ ಆಡಳಿತವೇ ಆಡಳಿತ ಅಂತ ಹೇಳ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೋಬೋದು. ಎಲ್ಲರಿಗೂ ಸಂಬಂಧಪಟ್ಟಂತಹ ವಿಷಯಗಳು ಅನ್ನೋದೇನಿದೆ ಎಲ್ಲರಿಂದಲೂ ಕೂಡ ನಿರ್ಧರಿಸಲ್ಪಡಬೇಕಾಗುತ್ತೆ. ಎಕ್ಸಾಂಪಲ್, ನಮ್ಮ ವ್ಯವಸ್ಥೆ ಏನು, ಪ್ರಜಾಪ್ರಭುತ್ವ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನೇ. ಬಟ್ ಇಲ್ಲೇನಾಗ್ತಿದೆ ಅಂತ ಅಂದರೆ ಎಲ್ಲ ನಿರ್ಧಾರವನ್ನು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ಅನ್ನೋದು ಇಲ್ಲಿ ನಿರ್ಧರಿಸುವಂತಲ್ಲ. ಇದನ್ನು ಎಲ್ಲರೂ ಕೂಡ ನಿರ್ಧರಿಸಬೇಕು. ಯಾರ್ಯಾರು ಬರ್ತಾರೆ ಒಂದು ಸರ್ಕಾರ ಅಥವಾ ಒಂದು ವ್ಯವಸ್ಥೆ ಅಡಿಯಲ್ಲಿ, ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡಗಳಿರ್ಬೋದು, ಮಹಿಳೆಯರು ಇರ್ಬೋದು. ಅಂದರೆ ಇವ್ರನ್ನೆಲ್ಲ ನಾವು ಸಮಾಜದ ಕೆಳಪದರದಲ್ಲಿದ್ದೀವಿ ಅಂತ ಏನು ಹೇಳ್ಕೊಂಬರ್ತಿದ್ದೀವಲ್ವಾ, ಇವರು ಕೂಡ ಭಾಗವಹಿಸಬೇಕು ಅಂತ ಹೇಳ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಮುಂದಿನ ಅಂಶ ಸಾರ್ವತ್ರಿಕ ಶಿಕ್ಷಣ. ನೋಡಿ, ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನ ಹೇಳ್ಕೊಂಬರ್ತಾರೆ, ಶಿಕ್ಷಣವು ಬಾಳಿನ ಬೆಳಕು ಅಲ್ವಾ. ಶಿಕ್ಷಣ ಅನ್ನೋದು ಒಂದು ರೀತಿಯಲ್ಲಿ ಬಾಳಿನ ಬೆಳಕು. ಶಿಕ್ಷಣದ ಅರಿವು, ಶಿಕ್ಷಣದ ಕೊರತೆಯಿಂದಲೇ ಇವತ್ತೇನಾಗ್ತಿದೆ ಅಂತಂದರೆ ನಮ್ಮಲ್ಲಿ ಕೋಮುವಾದ ಅನ್ನೋದಿರ್ಬೋದು, ಪ್ರಾದೇಶಿಕತವಾದ ಇರ್ಬೋದು, ಧರ್ಮಾಂಧತೆ ಇರ್ಬೋದು, ಜಾತೀಯತೆ ಇರ್ಬೋದು, ಮುಂತಾದವುಗಳು ಏನು ಎಷ್ಟೆಲ್ಲ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆಲ್ಲ ಒಂದೇ ಒಂದು ಪರಿಹಾರ ಏನಂತ ಅಂದರೆ ಶಿಕ್ಷಣ. ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಏನಾಗುತ್ತೆ ಅಂದರೆ ಅವರ ಅರಿವಿನ ಕೊರತೆಯನ್ನು ನೀಗಿಸ್ಬೋದು. ಆ ಕಾರಣಕ್ಕೋಸ್ಕರನೇ ನಮ್ಮಲ್ಲಿ 2009ರಲ್ಲಿ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ತಂದಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಮುಂದಿನ ಅಂಶ ರಾಷ್ಟ್ರೀಯ ಗುಣ ಅಂತ. ಈ ರಾಷ್ಟ್ರೀಯ ಗುಣ ಅನ್ನೋದೇನಿದೆಯಲ್ವಾ, ಇದು ಒಂದು ರೀತಿಯಲ್ಲಿ ತಳಮಟ್ಟ. ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಈ ರಾಷ್ಟ್ರೀಯ ಗುಣ ಅನ್ನೋದು ಬೆರೆತೋಗಿರುತ್ತೆ. ಯಾವುದ್ರ ಮೂಲಕ? ತಮ್ಮ ಸಂಸ್ಕೃತಿಯ ಮೂಲಕ. ಸಂಸ್ಕೃತಿ ಅಂತ ಅಂದ್ರೇನು? ಆ ಮಣ್ಣಿನ ಗುಣದ ಮೂಲಕ. ಪ್ರತಿಯೊಂದು ರಾಜ್ಯವೂ ಇರ್ಬೋದು, ಪ್ರತಿಯೊಂದು ದೇಶವೂ ಇರ್ಬೋದು, ಆ ದೇಶದ ಮಣ್ಣಿನ ಗುಣದಿಂದ ನಾವು ಆ ರಾಷ್ಟ್ರವನ್ನು ಗುರುತಿಸ್ಬೋದು. ಈಗ ಎಕ್ಸಾಂಪಲ್ ಇಂಗ್ಲೆಂಡ್ ಅಂತ ನಾವು ತೊಗೊಂಡ್ರೆ ಸಾಂಪ್ರದಾಯಿಕವಾದ ಟ್ರೆಡಿಷ್ನಲ್ ಮೂಲಕ. ಅಮೆರಿಕಾ ಅಂತಂದ್ರೇನು? ಸಂಪೂರ್ಣ ಸ್ವಾತಂತ್ರ್ಯ. ಆಫ್ರಿಕಾ ಅಂದ್ರೇನು? ಜನಾಂಗೀಯತೆ. ಆಸ್ಟ್ರೇಲಿಯಾ ಅಂದ್ರೇನು? ಮೂಲ ನಿವಾಸಿತನ. ಭಾರತ ಅಂದ್ರೇನು? ಇಲ್ಲಿ ಭಾರತ ಒಂದು ಸಂಸ್ಕೃತಿ ಇಲ್ಲ, ಹಲವಾರು ಸಂಸ್ಕೃತಿಗಳಿದೆ, ವೈವಿಧ್ಯತೆಮಯ ಒಂದು ಸಂಸ್ಕೃತಿ. ಒಂದು ಲೆಕ್ಕದಲ್ಲಿ ಏನಾಗುತ್ತೆ ಅಂದರೆ ಪ್ರಪಂಚದಲ್ಲಿರುವಂತಹ ಎಲ್ಲ ಸಂಸ್ಕೃತಿಗಳನ್ನ, ಎಲ್ಲ ಅಂಶಗಳನ್ನ ನಾವಿಲ್ಲಿ ನಮ್ಮ ಭಾರತದಲ್ಲಿ ನಾವಿಲ್ಲಿ ಕಾಣ್ಕೊಬೋದು ಅಲ್ವಾ. ಅಂದರೆ ಇವೆಲ್ಲವೂ ಕೂಡ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಗಮನಿಸ್ಕೊಬೋದು. ಇಲ್ಲಿ ರಾಷ್ಟ್ರೀಯ ನಿರ್ಮಾಣ ಅಂತ ಅಂದರೆ ರಾಷ್ಟ್ರವನ್ನು ಪ್ರೀತಿಸೋದು. ಯಾವುದ್ರ ಮೂಲಕ? ಅದಕ್ಕೆ ಕುವೆಂಪು ಒಂದು ಕಡೆ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ, ದೇಶ ನನ್ನದು, ಭಾಷೆ ನನ್ನದು ಎನ್ನದ ಮಾನವನದೇ ಸುಡುಗಾಡು ಅಂತ ಅಲ್ವಾ. ನಮ್ಮಲ್ಲಿ ನಮ್ಮ ರಾಷ್ಟ್ರಧ್ವಜದ ಬಗ್ಗೆ, ರಾಷ್ಟ್ರೀಯ ಚಿಹ್ನೆ ಬಗ್ಗೆ, ರಾಷ್ಟ್ರೀಯ ಸ್ಮಾರಕಗಳನ್ನ ನಾವಿಲ್ಲಿ ಗೌರವಿಸಬೇಕು ಅಂತ ಹೇಳ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಪ್ರತಿಯೊಬ್ಬರಿಗೂ ಕೂಡ ತನ್ನ ಮಾತೃಭೂಮಿಯ ಬಗ್ಗೆ ಅರಿವಿರಬೇಕು ಅಥವಾ ಅದನ್ನು ಪ್ರೀತಿಸಬೇಕು ಅಂತ ಹೇಳ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ನೋಡಿ, ನಮ್ಮ ಸಂವಿಧಾನ ರಚನಾಕಾರರೇನಿದ್ದಾರಲ್ವ, ನಮ್ಮ ಪ್ರಸ್ತಾವನೆಯಲ್ಲಿ ಮೊದಲನೇಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ, ಭಾರತದ ಪ್ರಜೆಗಳಾದ ನಾವು ಎಂಬುದೊಂದಿಗೆ ನಮ್ಮ ಸಂವಿಧಾನ ಅನ್ನೋದು ಪ್ರಾರಂಭ ಆಗೋದನ್ನು ಕೂಡ ನಾವಿಲ್ಲಿ ಕಾಣ್ಕೊಬೋದು. ಮುಂದಿನ ಅಂಶ ಸಮೂಹ ಮಾಧ್ಯಮಗಳು. ನೋಡಿ, ಇವತ್ತು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಯಾವುದಾದ್ರೂ ಇದ್ದರೆ ಅದನ್ನು ನಾವಿಲ್ಲಿ ಆಗಲೇ ನಿಮಗೆ ಸಾರ್ವಜನಿಕ ಆಡಳಿತ ಅಂತ ಅಂದೆ. ನಂತರದಲ್ಲಿ ಅದರ ಜೊತೆಗೆ ಪತ್ರಿಕಾ ವರ್ಗ ಅಥವಾ ಸಮೂಹ ಮಾಧ್ಯಮಗಳು ಕೂಡ ಇಲ್ಲಿ ಸೇರೋದು ಕೂಡ ನಾವಿಲ್ಲಿ ಗಮನಿಸ್ಕೋಬೋದು. ಇವತ್ತು ಸರ್ಕಾರಕ್ಕೂ ಇರ್ಬೋದು, ಪ್ರಜೆಗಳಿಗೂ ಇರ್ಬೋದು, ಮತ್ತು ಪ್ರಜೆಗಳಿಗಿರುವಂತಹ ರಾಜಕೀಯ
ಪ್ರಜ್ಞೆಯನ್ನು ಹೆಚ್ಚಿಸುವಂಥ ಕೆಲಸಗಳು ಯಾವುದಾದ್ರೂ ಮಾಡ್ತಾ ಇದ್ದರೆ ಅದರಲ್ಲಿ ನಿಮಗೆ ಸಮೂಹ ಮಾಧ್ಯಮಗಳು ನೋಡಿ. ಭಾರತ ಸಾಮಾಜೀಕರಣ, ಆಧುನೀಕರಣ ಮತ್ತು ಅಭಿವೃದ್ಧಿಯನ್ನು ಸಾಧಿಸಲು ಒಂದು ಪರಿಣಾಮಕಾರಿಯಾಗಿ ಆಶ್ರಯ ಯಾವುದಾದ್ರೂ ಇದ್ದರೆ ಅಲ್ಲಿ ನಿಮಗೆ ಸಮೂಹ ಮಾಧ್ಯಮಗಳು, ಪೇಪರ್ ಇರ್ಬೋದು, ದಿನಪತ್ರಿಕೆಗಳು ಇರ್ಬೋದು, ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಿರ್ಬೋದು, ಇವೆಲ್ಲ ಕೂಡ ಈ ಸಮೂಹ ಮಾಧ್ಯಮಗಳು ಅನ್ನೋದೇನಿದೆಯಲ್ವಾ, ಇದು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನದ ಮೂಲಭೂತ ಹಕ್ಕಿನಲ್ಲಿ 19ನೇ ವಿಧಿ ಆರ್ಟಿಕಲ್ 19 ಏನು ಹೇಳ್ಕೊಂಬರುತ್ತೆ ಅಂದರೆ ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಒಂದು ಅಧಿಕಾರ ಎಲ್ರಿಗೂ ಕೂಡ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ನೆಕ್ಸ್ಟ್ ಇಲ್ಲಿ ಜವಾಬ್ದಾರಿಯುತ ಆದಂತಹ ಬೌದ್ಧಿಕತೆ. ಇಲ್ಲಿ ಬೌದ್ಧಿಕತೆ ಅಂತ ಅಂದರೆ ಪ್ರತಿಯೊಂದು ರಾಷ್ಟ್ರದಲ್ಲೂ ಕೂಡ ಅಥವಾ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಪ್ರತಿಯೊಂದು ವರ್ಗಗಳಲ್ಲೂ ಕೂಡ ಬುದ್ಧಿಜೀವಿಗಳು ಅಂತ ಇರ್ತಾರೆ ಅಲ್ವಾ. ಅಂದರೆ ಈ ಸರ್ಕಾರ ಯಾವುದೇ ರೀತಿಯ ಒಂದು ಹೊಸ ಯೋಜನೆಗಳನ್ನ ನಾವು ಅಂದ್ರೂ ಕೂಡ ಈ ಬುದ್ಧಿಜೀವಿಗಳ ಅಥವಾ ಸಾಮಾಜಿಕ ಚಿಂತನೆಯನ್ನು ಒಳಗೊಂಡಿರುವಂತಹ ವ್ಯಕ್ತಿಗಳ ಬಳಿ ಏನು ಮಾಡ್ಕೊಂಬರ್ತಾರೆ, ಅವರ ಅಭಿಪ್ರಾಯವನ್ನು ಪಡ್ಕೊಂಬರ್ತಿರೋದು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಇಲ್ಲಿ ನಿಮಗೆ ನಮ್ಮಲ್ಲಿ ಆ ಥರ ಹೊಸ ಸಂಶೋಧನೆ ಮಾಡುವಂತಹ ಶಾಸ್ತ್ರಜ್ಞರು ಇರ್ಬೋದು, ಸಮಾಜಶಾಸ್ತ್ರಜ್ಞರು ಇರ್ಬೋದು, ಪೊಲಿಟಿಕಲ್ ಥಿಂಕರ್ಸ್ ಇರ್ಬೋದು, ಅವರೆಲ್ಲರೂ ಕೂಡ ಈ ಬುದ್ಧಿಜೀವಿಗಳು ಅಥವಾ ಜವಾಬ್ದಾರಿಯುತದಂತಹ ಬೌದ್ಧಿಕತೆಯಲ್ಲಿ ಬರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಓಕೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎಮ್ ಎನ್ ಶ್ರೀನಿವಾಸ್ ಇರ್ಬೋದು, ಅಮರ್ತ್ಯ ಸೇನ್ ಇರ್ಬೋದು, ಶೆಟ್ಟರ್ ಇರ್ಬೋದು, ಹಮ್ಟಾಮ್ ಕಾಂಚಲಯ್ಯ ಇರ್ಬೋದು, ವಂದನಾ ಶಿವ ಇರ್ಬೋದು, ನಮ್ಮ ಕರ್ನಾಟಕದ ಸರ್ ವಿಶ್ವೇಶ್ವರಯ್ಯ ಇರ್ಬೋದು, ಸರ್ ಸಿ ವಿ ರಾಮನ್, ಡಾಕ್ಟರ್ ರಾಜಾರಾಮಣ್ಣ, ಡಾಕ್ಟರ್ APJ ಅಬ್ದುಲ್ ಕಲಾಂ, MC ಮೆನನ್ ಇರ್ಬೋದು, ಡಾಕ್ಟರ್ CN ರಾವ್ ಇರ್ಬೋದು, UR ರಾವ್ ಇರ್ಬೋದು, ಮುಂತಾದವರು ಕೂಡ ಇವರ ಬುದ್ಧಿವಂತಿಕೆಯಿಂದ, ಇವರ ತಿಳುವಳಿಕೆಯಿಂದ ದೇಶ ಪ್ರಗತಿಯತ್ತ ಸಾಧಿಸಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ನೆಕ್ಸ್ಟ್ ಇಲ್ಲಿ ರಾಷ್ಟ್ರೀಯ ಸಮಗ್ರತೆ. ಇಲ್ಲಿ ನೋಡಿ, ರಾಷ್ಟ್ರೀಯ ಸಮಗ್ರತೆ ಅಂತ ಅಂದರೆ ಭಾರತ ಅಂತಾಗ ಏನಾಗುತ್ತೆ ಅಂದರೆ ಇಡೀ ನಾವು ಸಮಗ್ರವಾಗಿ ನಾವಿಲ್ಲಿ ಕಾಣಬೇಕಾಗತ್ತೆ. ಅಂದರೆ ಇಲ್ಲಿ ಎಲ್ಲರನ್ನೂ ಕೂಡ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ರಾಜಕೀಯವಾಗಿ ಒಗ್ಗೂಡಿಸುವಂಥ ಒಂದು ಪ್ರಕ್ರಿಯೆ ಅಲ್ವಾ. ಅಂದರೆ ಇವಾಗ ಎಕ್ಸಾಂಪಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನು ಮಾಡಿದ್ರು, ಏಕೀಕರಣ ಅಥವಾ ಏನು ಸಂಸ್ಥಾನಗಳು ಚದುರಿ ಏನು ಹೋಗ್ತಾ ಇತ್ತೋ ಅವೆಲ್ಲನೂ ಕೂಡ ಒಂದು ಕಡೆ ಮಾಡಿದಂತಹ ಕೀರ್ತಿ ಯಾರಿಗಾದ್ರೂ ಇದೆ ಅಂದರೆ ಅದು ಒಬ್ರಿಗೆ ಮಾತ್ರನೇ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ನಾವಿಲ್ಲಿ ಉಕ್ಕಿನ ಮನುಷ್ಯ ಅಂತ ನಾವಿಲ್ಲಿ ಕರ್ಕೊಂಬರ್ತಾ ಇದ್ದೀವಿ. ಅದೊಂದೇ ಅಂತಲ್ಲ, ಇವರು ಭಾರತದ ಮೊದಲ ಉಪ ಪ್ರಧಾನಿಯಾಗಿದ್ದರು, ಅಥವಾ ಇವರು ಭಾರತದ ಮೊದಲ ಗೃಹ ಮಂತ್ರಿ ಅಂತ ಹೇಳಿದ್ರು ಕೂಡ ಇಲ್ಲಿ ತಪ್ಪಾಗಲಾರದು. ಅದೇ ರೀತಿಯಲ್ಲಿ ನಿಮಗೆ ವಿನೋದ್ ಭಾವೆ ಅಂತ ಕೇಳಿರ್ಬೋದು, ಆಚಾರ್ಯ ವಿನೋದ ಭಾವೆ. ಇವರು ನಮ್ಮಲ್ಲಿ ಇಡೀ ದೇಶಾದ್ಯಂತ ನಡ್ಕೊಂಡೆ ಒಂದು ಭೂದಾನ ಚಳುವಳಿ ಅಂತ ಇಲ್ಲಿ ಮಾಡ್ಕೊಂಬಂದಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮಲ್ಲಿ ಗ್ರಾಮ ವಾಸ್ತವ್ಯ ಅನ್ನೋ ಕಾನ್ಸೆಪ್ಟನ್ನ ತೊಗೊಂಬಂದಿದ್ದು ಯಾರು ಅಂತಂದರೆ ನಿಮಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಓಕೆನಾ. ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತವನ್ನು ಒಂದು ಸಮಗ್ರವಾಗಿ ಅಭಿವೃದ್ಧಿಗೊಳಿಸುವ ಚಿಂತನೆ ಒಳಗೊಂಡಂಥ ಒಬ್ಬ ಪ್ರಮುಖ ವ್ಯಕ್ತಿ ಅಂತ ಹೇಳಿದ್ರು ಕೂಡ ಇಲ್ಲಿ ತಪ್ಪಾಗಲಾರದು ಅಲ್ವಾ. ಅದೇ ರೀತಿ ಏನಾಗುತ್ತೆ ಅಂದರೆ ನವೆಂಬರ್ 19 ಅಂದರೆ ನಮ್ಮ ಏನು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಏನಿದ್ದಾರೆ ಇಂದಿರಾ ಗಾಂಧಿಯವರ ನೆನಪಿಗಾಗಿ ನಾವು ರಾಷ್ಟ್ರೀಯ ಸಮಗ್ರತೆ ದಿನವನ್ನಾಗಿ ಆಚರಣೆಯನ್ನು ಮಾಡ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಇಲ್ಲಿ ಮುಂದಿನದಾಗಿ ನೋಡೋಣ ಸ್ನೇಹಿತರೆ, ಈ ರಾಷ್ಟ್ರದ ನಿರ್ಮಾಣಕ್ಕೆ ಬೇಕಾದಂತಹ ಅಂಶಗಳ ಬಗ್ಗೆ ನಾವು ತಿಳ್ಕೊಂಡು ಇಲ್ಲಿ ಆ ತೊಡಕುಗಳು ಅನ್ನೋದೇನಿದೆ, ಈ ನಿರ್ಮಾಣ ಮಾಡೋಕ್ಕೆ ಎಷ್ಟೆಲ್ಲ ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ನಿಮಗೆ ಬಡತನ. ಇಲ್ಲಿ ಬಡತನ ಅಂತ ಅಂದ್ರೇನು, ಆಲ್ಮೋಸ್ಟು ಭಾರತದ 70% ಜನ ಇವತ್ತಿಗೂ ಕೂಡ ಹಳ್ಳಿಗಳಲ್ಲೇ ವಾಸ ಮಾಡ್ತಿದ್ದಾರೆ. ಆ ಹಳ್ಳಿಯಲ್ಲಿ ವಾಸ ಮಾಡ್ತಿರುವಂತಹ ಪ್ರತಿಯೊಬ್ಬರು ಜನರು ಕೂಡ ಆಲ್ಮೋಸ್ಟು ರೈತಾಪಿ ವರ್ಗದವರು, ಮಳೆಯನ್ನೇ ನಂಬಿ ವ್ಯವಸಾಯವನ್ನು ಮಾಡ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಅಂದರೆ ಮಳೆ ಆಧಾರಿತ ಕೃಷಿಯನ್ನು ನಾವಿಲ್ಲಿ ಒಳಗೊಂಡಿದ್ದೀವಿ. ಇದು ಒಂದು ರೀತಿಯಲ್ಲಿ ಈ ಭಾರತದ ರೈತರು ಮಾನ್ಸೂನ್ ಮಳೆಯೊಡೆ ಆಡುವ ಏನು ಜೂಜಾಟ ಅನ್ನೋ ಪದ ಅನ್ನೋದೇನಿದೆ, ಇಲ್ಲಿ ಆಲ್ಮೋಸ್ಟು ಎಲ್ಲ ರೈತಾಪಿ ವರ್ಗದವರು ಇರ್ತಾರೆ. ಈ ರೈತಾಪಿ ವರ್ಗದವ್ರು ಏನಾಗುತ್ತೆ ಅಂದರೆ ಇವೆಲ್ಲ ಬಡತನದ ಮಂದಿನೇ ಆಗಿದ್ದಾರೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಇವರಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಕೂಡ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ನೋಡಿ, ಇವತ್ತು ಎಷ್ಟೋ ಹಳ್ಳಿಗಳು ಇವತ್ತೂ ಕೂಡ ಕರೆಂಟ್ ಇಲ್ದಲೆ, ನೀರಾವರಿ ಇಲ್ದಲೆ ಇರೋ ಪ್ರದೇಶಗಳಾಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು ಅಲ್ವಾ. ಅಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರೋದನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಓಕೆ, ಮುಂದಿನ ಅಂಶ ಬಂದ್ಬಿಟ್ಟು ಜನಸಂಖ್ಯೆಯ ಸ್ಫೋಟ. ಇವತ್ತು ಭಾರತ ಯಾವುದಾದ್ರೂ ಒಂದು ವಿಷಯದಲ್ಲಿ ತುಂಬ ತೀವ್ರಗತಿಯಲ್ಲಿ ಸಾಧನೆ ಮಾಡ್ತಿದೆ ಅಂತಂದರೆ ಅದು ಇಲ್ಲಿ ಜನಸಂಖ್ಯೆಯಿಂದಲೇ ಮಾತ್ರ.
130 ಕೋಟಿಯನ್ನು ಏನು ಜನಸಂಖ್ಯೆ ನಾಗಾಲೋಟದಿಂದ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಈ ಜನಸಂಖ್ಯೆ ಅನ್ನೋದೇನಿದೆಯಲ್ವಾ ನೋಡಿ, ಜನಸಂಖ್ಯೆ ಪ್ರತಿದಿನ ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಿರ್ಬೋದು, ಶಿಕ್ಷಣ ಇರ್ಬೋದು, ವಸತಿ ಇರ್ಬೋದು, ಆಹಾರ ಇರ್ಬೋದು, ಅದೆಲ್ಲನೂ ಕೂಡ ನಾವಿಲ್ಲಿ ಕೊಡೋಕ್ಕಾಗ್ತಾ ಇದೆಯಾ ಅನ್ನೋದಿಲ್ಲಿ ಪ್ರಶ್ನೆ ಆಗ್ತಾ ಇದೆ ಅಲ್ವಾ. ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿಗೆ ಅವನ ಬೆಳವಣಿಗೆಗೆ ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಕೂಡ ನಾವಿಲ್ಲಿ ಸಹಕಾರಿ ಆಗಿರಬೇಕು. ಅತಿಯಾದಂತಹ ಜನಸಂಖ್ಯೆಯಿಂದ ನಮ್ಮ ದೇಶ ಇವತ್ತು ಪ್ರಗತಿ ಆಗ್ತಾ ಇಲ್ಲ. ನೆಕ್ಸ್ಟು 3ನೇದು ಪ್ರಾದೇಶಿಕ ಅಸಮತೋಲನ. ಇಲ್ಲಿ ಪ್ರಾದೇಶಿಕ ಅಸಮತೋಲನ ಅಂತ ಅಂದಾಗ ನಮ್ಮಲ್ಲಿ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಕಡೆ ನಮಗೆ ಪ್ರತ್ಯೇಕವಾದಂತಹ ರಾಜ್ಯ ಕೊಡಿ, ನಮಗೆ ಪ್ರತ್ಯೇಕವಾದಂತಹ ರಾಜ್ಯ ಕೊಡಿ, ಅಥವಾ ನಮ್ಮ ವರ್ಗದವರಿಗೆ ಮೀಸಲಾತಿಯನ್ನು ಕೊಡಿ ಅಂತ ಹೋರಾಟವನ್ನು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ಪ್ರಾದೇಶಿಕ ಅಸಮತೋಲನ ಅಂದರೆ ಏನು? ಇವಾಗ ಎಕ್ಸಾಂಪಲ್ ನಮ್ಮಲ್ಲಿ ಕರ್ನಾಟಕದಲ್ಲಿ ತೊಡಗಿ ಕೊಡಗನ್ನ ನಾವು ಪ್ರತ್ಯೇಕವಾಗಿ ರಾಜ್ಯ ಕೊಡಿ ಅಂತ ಹೋರಾಟ ಮಾಡ್ತಾರೆ. ಇನ್ನೊಂದು ಕಡೆ ನಾವು ಉತ್ತರ ಕರ್ನಾಟಕ ಅಥವಾ ಏನು ಈ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿ ಅಂತ ಹೋರಾಟವನ್ನು ಏನು ಮಾಡ್ಕೊಂಬರ್ತಾರೆ. ಇದೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ನಮ್ಮಲ್ಲಿ ಪ್ರಾದೇಶಿಕವಾದಂಥ ಅಸಮತೋಲನ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಎಕ್ಸಾಂಪಲ್ ಮಹಾರಾಷ್ಟ್ರದಲ್ಲಿ ಮರಾಠವಾಡ, ವಿದರ್ಭ, ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ಹೋರಾಟ ಮಾಡಿದ್ರು. ಇವತ್ತು ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗಿದೆ. ಒರಿಸ್ಸಾದಲ್ಲಿ ಕೋರ್ಪಾಟ್ ಮತ್ತು ಕಾಳಹಂದಿ ಪ್ರಾಂತ್ಯ, ಈಶಾನ್ಯ ಪ್ರಾಂತ್ಯದಲ್ಲಿ ಗೋರ್ಹಿಲ್ ಪ್ರದೇಶದಲ್ಲಿ ಪ್ರತ್ಯೇಕವಾದಂಥ ಚಳುವಳಿಗಳು ಕೂಡ ಇದು ಒಂದು ಪ್ರಮುಖವಾದಂತಹ ರಾಷ್ಟ್ರದ ಅಭಿವೃದ್ಧಿಗೆ ತೊಡಕಾಗಿರುವ ಒಂದು ಪ್ರಮುಖ ಅಂಶ ಯಾವುದು ಅಂತ ನಿಮಗೆ ಪ್ರಾದೇಶಿಕ ಅಸಮತೋಲನ. ನೆಕ್ಸ್ಟು ರಾಜಕೀಯ ಮತ್ತು ಸಾಮಾಜಿಕ ಕ್ಷೋಭೆ. ಇವತ್ತು ಏನಾಗ್ತಿದೆ ಅಂತ ಅಂದರೆ, ನಮ್ಮಲ್ಲಿ ಈ ರಾಷ್ಟ್ರದ ಒಳಗೆ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಇಲ್ಲಿ ಕ್ಷೋಭೆ ಆಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು ಅಲ್ವಾ. ಇತ್ತೀಚಿನ ನಿಮಗೆ ಉದಾಹರಣೆ ಅಂತಂದರೆ, ನಮ್ಮಲ್ಲಿ ಬೆಂಗಳೂರಿನಲ್ಲಿ ಕೋಡಿಹಳ್ಳಿ, KG ಹಳ್ಳಿ ನಡೆದಂತಹ ಕೆಲವೊಂದು ಘಟನಾವಳಿಗಳು ಇರ್ಬೋದು. ಉದ್ರೇಕವಾದಂತಹ ಭಾಷಣ ಇರ್ಬೋದು ಅಥವಾ ಉದ್ರೇಕಕಾರಿ ಪೋಸ್ಟ್ಗಳಿಂದಲೂ ಕೂಡ ಇಲ್ಲಿ ಒಂದು ರಾಜಕೀಯ ಕ್ಷೋಭೆ ಅನ್ನೋದು ಉಂಟಾಗ್ತಾ ಇರುತ್ತೆ. ಅದೇ ರೀತಿ ನಿಮಗೆ ಅಸ್ಸಾಂ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಕೇರಳ ಇವತ್ತಿಗೂ ಕೂಡ ಕೋಮುವಾದಿ ಪೀಡಿತ ಸೂಕ್ಷ್ಮವಾದಂತಹ ಪ್ರದೇಶಗಳಾಗಿದೆ. ಇಲ್ಲಿ ಕೋಮುವಾದ ಅಂತ ಒಂದು ಮುಂದೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇಲ್ಲಿ ಏನಾಗುತ್ತೆ ಅಂದರೆ, ಅದರ ಜೊತೆಗೆ ನಮ್ಮಲ್ಲಿ ಜಾತಿ ಸಂಘರ್ಷ ಇದೆ, ಭಯೋತ್ಪಾದನೆ ಇದೆ, ಕೇಂದ್ರ ಮತ್ತು ರಾಜ್ಯ ಮತ್ತು ಅಂತಾರಾಜ್ಯ ವಿವಾದಗಳು ಕೂಡ ಇವೆಲ್ಲ ಕೂಡ ರಾಷ್ಟ್ರ ನಿರ್ಮಾಣಕ್ಕೆ ತೊಡಕಾಗಿದೆ. ಇವಾಗ ಅಂತಾರಾಜ್ಯ, ಇವಾಗ ಕಾವೇರಿ ವಿಷಯನ ನಾವು ತೊಗೊಳ್ಳೋಣ, ಕೃಷ್ಣ ವಿಷಯನ ನಾವು ತೊಗೊಳ್ಳೋಣ, ಕೆಲವೊಂದು ನೀರಿನ ವಿಷಯಗಳಾಗಿ ಅಂತ 2-3 ರಾಜ್ಯಗಳ ನಡುವೆ ಒಂದು ನಿರಂತರವಾದಂತಹ ಸಂಘರ್ಷ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು ಅಲ್ವಾ. ಇದಕ್ಕೊಂದು ಉದಾಹರಣೆ ಏನಂತಂದರೆ, ಇವಾಗ RCB CSK ಮ್ಯಾಚ್ ನಡೀತಾ ಇದ್ರೂ ಕೂಡ ಇದು ಒಂದು ರೀತಿಯಲ್ಲಿ 2 ರಾಜ್ಯಗಳ ಯುದ್ಧ ಅಂತ ನಾವಿಲ್ಲಿ ನೋಡ್ಕೊಂಬರ್ತಾ ಇದ್ದೀವಿ. ಬಿಕಾಸ್ ಆಫ್ ಏನು, ಇಲ್ಲಿ ನಮ್ಮಲ್ಲಿರುವಂತಹ ಒಂದು ಸಾಮಾಜಿಕವಾದಂತಹ ರಾಜಕೀಯವಾದಂತಹ ಕ್ಷೋಭೆ. ನೆಕ್ಸ್ಟ್ ಇಲ್ಲಿ ರಾಜಕೀಯ ಬಿಕ್ಕಟ್ಟುಗಳು. ಈ ರಾಜಕೀಯ ಬಿಕ್ಕಟ್ಟುಗಳು ಕೂಡ ದೇಶದ ಪ್ರಗತಿಗೆ ಪೂರಕವಾಗಿಲ್ಲದ ಒಂದು ನಿರ್ಮಾಣವನ್ನು ವ್ಯವಸ್ಥೆಯನ್ನು ಮಾಡ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ನೋಡಿ ಸ್ನೇಹಿತರೆ, ಇವತ್ತಿಗೂ ಕೂಡ ನಮ್ಮಲ್ಲಿ ಚುನಾವಣೆಗಳು ನಡೆಯುತ್ತೆ ಅಂತ ಅಂದರೆ, ಇವತ್ತಿಗೂ ಕೂಡ ನಮ್ಮಲ್ಲಿ ಚುನಾವಣೆಗಳು ನಡೆಯೋದು ಕೇವಲ ಜಾತಿ ಬಲದಿಂದ, ಹಣದ ಬಲದಿಂದ, ಧರ್ಮದ ಬಲದಿಂದಲೇ. ಓಕೆನಾ. ನೋಡಿ, ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷಕ್ಕೆ ನಾವು ಹತ್ರ ಬರ್ತಿದ್ರೂ ಕೂಡ ಇವತ್ತೂ ಕೂಡ ಪ್ರತಿಯೊಂದು ರಾಜಕೀಯ ಪಕ್ಷದವರು ಕೂಡ ಚುನಾವಣಾ ಅಭ್ಯರ್ಥಿಗಳನ್ನ ಜಾತಿ, ಹಣ ಮತ್ತು ಧರ್ಮದ ಬಲದಿಂದಲೇ ನಡ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಇವತ್ತು ರಾಜಕೀಯ ಅನ್ನೋದು ಒಂದು ಸೇವಾ ವಲಯ ಆಗಿಲ್ಲ. ಇವತ್ತು ರಾಜಕೀಯ ಅನ್ನೋದೇನಾಗಿದೆ ಅಂತಂದರೆ, ಇವತ್ತು ಒಂದು ವ್ಯಾಪಾರ ಅಥವಾ ಒಂದು ವ್ಯವಹಾರ ಅಥವಾ ಒಂದು ಲಾಭದ ಉದ್ಯಮವಾಗಿ ಬೆಳವಣಿಗೆ ಆಗ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಈ ನೋಡಿ, ಆ ಕಾರಣಕ್ಕೋಸ್ಕರ ಇವಾಗ ಎಕ್ಸಾಂಪಲ್ ಸಮ್ಮಿಶ್ರ ಸರ್ಕಾರಗಳಿರ್ಬೋದು, ಹಲವಾರು ಹೊಸ ರಾಜಕೀಯ ಪಕ್ಷಗಳು ಉಗಮಗಳು ಆಗ್ತಿರೋದೆ ಅನ್ನೋದೇನಿದೆ, ಮತ್ತು ಪ್ರಾದೇಶಿಕ ಮತ್ತು ಪ್ರತ್ಯೇಕತೆ ಭಾವನೆಗಳು ಅನ್ನೋದೇನಿದೆಯಲ್ವಾ, ಇವೆಲ್ಲ ಕೂಡ ಈ ರಾಜಕೀಯ ಬಿಕ್ಕಟ್ಟುಗಳಲ್ಲಿ ಸೃಷ್ಟಿ ಮಾಡಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ದಲೇ ಕೇವಲ ಸ್ವಹಿತಾಸಕ್ತಿಗೋಸ್ಕರ ಇಲ್ಲಿ ರಾಷ್ಟ್ರದ ರಾಜಕೀಯ ಪಕ್ಷಗಳು ಇಲ್ಲಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಓಕೆನಾ. ಇಲ್ಲಿ ಮುಂದಿನದಾಗಿ ನೋಡೋಣ. ಇಲ್ಲಿ ನಿಮಗೆ ಭಾರತದ ಪ್ರಜಾಪ್ರಭುತ್ವಕ್ಕಿರುವ ಸವಾಲುಗಳು. ಹಾಗೆ ನಿಮಗೊಂದು ಮಾತು ಹೇಳಿದೆ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಳಗೊಂಡಿರುವಂಥ ಒಂದು ರಾಷ್ಟ್ರ ಅಂತಂದರೆ ನಿಮಗೆ ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜಾಪ್ರಭುತ್ವ ಅನ್ನೋದೇನಿದೆಯಲ್ವಾ,
ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳು ನಡೆಸುವಂತಹ ಸರ್ಕಾರ ಅನ್ನೋದೇನಿದೆ, ಇದರ ಜೊತೆಗೂ ಕೂಡ ಭಾರತದ ಪ್ರಭುತ್ವ ಅಂದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದ್ರೂ ಕೂಡ ಇವತ್ತಿಗೂ ಕೂಡ ನಮ್ಮಲ್ಲಿ ಚುನಾವಣೆಗಳನ್ನು, ಯಾವುದೇ ರೀತಿಯ ಚುನಾವಣೆಗಳು ನಡೆದರೂ ಕೂಡ 100% ಕೂಡ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆಗಳು ಇಲ್ಲಿ ನಡೆದಿಲ್ಲ. ಬಿಕಾಸ್ ಆಫ್ ಯಾವ ಕಾರಣಕ್ಕೋಸ್ಕರ ನಮ್ಮಲ್ಲಿರುವಂತಹ ರಾಜಕೀಯವಾದಂತಹ ಹರಿವು, ಅದರ ಜೊತೆಗೆ ಚುನಾವಣಾ ಆಯೋಗ ಪರಿಣಾಮಕಾರಿಯಾಗಿ ಕಾರ್ಯ ನಿರ್ವಹಣೆ ಮಾಡಿದ್ರೂ ಕೂಡ ಅದು ಜನಸಾಮಾನ್ಯರಿಗೆ ತಲುಪ್ತಾ ಇಲ್ಲ. ಮತ್ತು ಈ ನಾಗರಿಕ ಸಮಾಜದ ಸಕ್ರಿಯ ಪಾತ್ರ, ಈ ಸಂಘ ಸಂಸ್ಥೆಗಳು ಮತ್ತು ಜಾಗೃತ ಸಮೂಹ ಮಾಧ್ಯಮ ಮುಂತಾದವುಗಳು ಕೂಡ ಪ್ರಜಾಪ್ರಭುತ್ವ ಉಳಿವಿಗಾಗಿ ಹೋರಾಟವನ್ನು ಮಾಡ್ತಿದ್ರೂ ಕೂಡ ಇಲ್ಲೂ ಕೂಡ ಹಲವಾರು ರೀತಿಯಾದಂತಹ ಸಮಸ್ಯೆಗಳು ನಮ್ಮಲ್ಲಿದೆ. ಇಲ್ಲಿ ಭಾರತದ ಪ್ರಜಾಪ್ರಭುತ್ವಕ್ಕಿರುವಂತಹ ಪ್ರಮುಖ ಸವಾಲುಗಳು ಯಾವುದು ಅಂತಂದರೆ, ಮೊದಲನೇದಾಗಿ ನಿಮಗೆ ಅಸಮಾನತೆ. ಇಲ್ಲಿ ಅಸಮಾನತೆ ಅಂತ ಅಂದರೆ ನೋಡಿ, ನಾವೆಲ್ಲ ಭಾರತೀಯರು ಅಂತ ನಾವು ಕೇವಲ ಹೇಳ್ಕೊಬೋದು ಅಷ್ಟೇ. ಬಟ್ ನಮ್ಮಲ್ಲೇ ಪ್ರತ್ಯೇಕವಾದಂತಹ ಜಾತಿ, ಧರ್ಮ, ಪುರುಷ ಮತ್ತು ಸ್ತ್ರೀ ಮತ್ತು ಒಂದು ಜನ್ಮಸ್ಥಳ, ನಮ್ಮ ರಾಜ್ಯನೇ ನಮಗೆ ಶ್ರೇಷ್ಠ ಅನ್ನೋ ಭಾವನೆ ಅನ್ನೋದೇನಿದೆಯಲ್ವಾ, ಇದು ಸುಮಾರು ವರ್ಷಗಳಿಂದ ಕೆಲವು ವರ್ಗಗಳನ್ನ ಅವಕಾಶ ಮತ್ತು ಸೌಲಭ್ಯಗಳಲ್ಲಿ ವಂಚಿತರನ್ನಾಗಿಸಿ ಒಂದು ರೀತಿಯಲ್ಲಿ ತಾರತಮ್ಯ ಮಾಡ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಅಂದರೆ ಈ ಅಸಮಾನತೆ ಅನ್ನೋದೇನು ಹೊಸದೇನಲ್ಲ ಅಲ್ವಾ. ವೇದಗಳ ಕಾಲದಿಂದಲೂ ಕೂಡ, ಪುರಾತನ ಕಾಲದಿಂದಲೂ ಕೂಡ ನಮ್ಮಲ್ಲಿ ಈ ಮಣ್ಣಿನಲ್ಲಿ ಅಸಮಾನತೆ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಈ ಅಸಮಾನತೆಯನ್ನು ಹೋಗಲಾಡಿಸಲು ಸರ್ಕಾರ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಒಳಗೊಂಡಿದೆ. ಮೊದಲನೇದಾಗಿ ನಿಮಗೆ ಏನು ಒಳಗೊಂಡಿದ್ರು ಕೂಡ ಈ ಅಸಮಾನತೆಗೆ ಪ್ರಮುಖವಾದಂತಹ ರೀಸನ್ ಯಾವುದು ನೋಡೋಣ. ಇಲ್ಲಿ ನಿಮಗೆ ಜಾತಿ ಆಧಾರಿತ ಅಸಮಾನತೆ, ಓಕೆನಾ. ಇಲ್ಲಿ ಪ್ರಾಚೀನ ಕಾಲದಲ್ಲಿ ನಮ್ಮ ಸಂವಿಧಾನವನ್ನು ಮನುಸ್ಮೃತಿ ಅಂತ ಕರ್ಕೊಂಬರ್ತಾಯಿದ್ವಿ. ಮನು ಅವರಿಂದ ರಚನೆ ಆದಂತಹ ಸ್ಮೃತಿ ಅನ್ನೋದೇನಿದೆಯಲ್ವಾ, ಇವರೇನು ಮಾಡ್ಕೊಂಬರ್ತಾರೆ, ಸಮಾಜವನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಬರ್ತಾರೆ. ಓಕೆ, ನಿಮಗೆ ಗೊತ್ತಿದೆ ಅಂದ್ಕೊತೀನಿ. 4 ವರ್ಣಾಶ್ರಮ ಅನ್ನೋದೇನಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಇಲ್ಲಿ ಶೂದ್ರ ಅನ್ನೋದೇನಿದೆ, ಇದು ಏನಾಗ್ತಿದೆ ಅಂತಂದರೆ ಸಮಾಜದಲ್ಲಿ ಏನು ವಿಂಗಡಣೆ ಮಾಡ್ಕೊಂಬರ್ತಾರೆ, ಅವರು ಕೆಲಸದ ಆಧಾರದ ಮೇಲೆ ವಿಂಗಡಣೆ ಮಾಡ್ಕೊಂಬಂದು ಮುಂದಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ನಿಮಗೆ ಇದು ಜಾತಿ ವ್ಯವಸ್ಥೆಗೆ ಒಂದು ಬೇಸ್ಮೆಂಟ್ ಆಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಇದರ ಮುಂದಿನ ಸಮಸ್ಯೆ ಏನಾಗಿರುತ್ತೆ ಅಂದರೆ ಸಾಮಾಜಿಕ ಅಂತರ. ಅಂದರೆ ಈ ಜಾತಿಗಳ ನಡುವೆ ಒಂದು ರೀತಿಯಲ್ಲಿ ಪ್ರತ್ಯೇಕವಾದಂತಹ ಹೋರಾಟಗಳು, ಚೀರಾಟಗಳು ಏನು ನಡ್ಕೊಂಬರ್ತಾ ಇದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತಂದರೆ ಚಲನಶೀಲತೆಯ ಕೊರತೆ. ಮತ್ತು ಪ್ರತಿಯೊಂದು ಜಾತಿ ಅನ್ನೋದು ವಿಂಗಡಿಸಿದ ತಕ್ಷಣ ಏನಾಗುತ್ತೆ ಅಂದರೆ ಅಲ್ಲಿ ಪ್ರತ್ಯೇಕವಾದಂತಹ ಸಂಸ್ಕೃತಿ, ತನ್ನದೇ ಆದಂತಹ ನಿಯಮಗಳು ಮತ್ತು ಆಹಾರ ಪದ್ಧತಿ, ಸಾಮಾಜಿಕ ಒಡನಾಟ ಮುಂತಾದವು ಕೂಡ ಈ ಸಾಮಾಜಿಕ ಅಂತರಕ್ಕೆ, ಆಹಾರ ಪದ್ಧತಿಯಿಂದನೂ ಕೂಡ ಜಾತಿಯನ್ನು ಗುರುತಿಸ್ತಾರೆ. ಇವಾಗ ನೀವು ವೆಜ್ಜಾ, ನಾನ್ ವೆಜ್ಜಾ, ಈಗ ನೀವು ಯಾವ ಜಾತಿ ಅಂತ ಕೇಳೋ ಹಿಂಜರಿಕೆ ಆಗೋ ಇಂಥ ಕೆಲವರು ಏನು ಮಾಡ್ಕೊಂಬರ್ತಾರೆ, ನೀವು ವೆಜ್ಜಾ, ನಾನ್ ವೆಜ್ಜಾ ಅಂತ ಕೇಳ್ಕೊಂಬರ್ತಾರೆ. ಬಿಕಾಸ್ ಆಫ್ ಏನು ಅನ್ನೋದು ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಸಾಮಾಜಿಕವಾದಂತಹ ಅಂತರ. ಎರಡನೇದು ನಿಮಗೆ ಅನಕ್ಷರತೆ ಮತ್ತು ಸಂಪ್ರದಾಯ. ಇದು ಅನಕ್ಷರತೆ ಅನ್ನೋದೇನಿದೆಯಲ್ವಾ, ಇದು ಒಂದು ರೀತಿಯಲ್ಲಿ ಜನರಲ್ಲಿ ಸಂಕುಚಿತ ಮನೋಭಾವ ಅಥವಾ ಮೌಢ್ಯಗಳ ಕಡೆ ಇಲ್ಲಿ ಹೋಗ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು ಅಲ್ವಾ. ಇವತ್ತೇನಾಗ್ತಿದೆ ಅಂತಂದರೆ ಶಿಕ್ಷಣ ಅನ್ನೋದು ಕೂಡ ಕೇವಲ ಮೇಲ್ವರ್ಗದ ಸ್ವತ್ತು ಅಂತ ಇವತ್ತಿಗೂ ಕೂಡ ಕೆಲವರು ಭಾವಿಸಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ನೆಕ್ಸ್ಟ್ ಇಲ್ಲಿ ನಾವೇ ಶ್ರೇಷ್ಠ, ನಮ್ಮ ಸಮಾಜವೇ ಶ್ರೇಷ್ಠ, ನಮ್ಮ ಜಾತಿಯೇ ಶ್ರೇಷ್ಠ ಅನ್ನೋದು ಏನು ಮೇಲರಿಮೆ ಅನ್ನೋದೇನಿದೆಯಲ್ವಾ, ಇದು ಕೂಡ ಒಂದು ರೀತಿಯಲ್ಲಿ ಜಾತಿಯ ಉತ್ತುಂಗತೆಯನ್ನು ಹಂಸ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಅಂದರೆ ಇದರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಸಾಮಾಜಿಕ ಸ್ಥಾನಮಾನಗಳನ್ನು ಅವರೇ ಇಲ್ಲಿ ಒಪ್ಕೊಂಡಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ನೆಕ್ಸ್ಟ್ ವೈವಾಹಿಕ ನಿರ್ಬಂಧಗಳು. ಇಲ್ಲಿ ಏನಾಗ್ತಿದೆ ಅಂತಂದರೆ ನಿಮಗೆ ಒಂದು ಜಾತಿಗೆ ಸೀಮಿತವಾಗಿ ಆ ಜಾತಿಯಲ್ಲಿ ನಡೆಯುವಂತಹ ವಿವಾಹಗಳು ಇವತ್ತಿಗೂ ಕೂಡ ಅಂತರ್ಜಾತಿ ವಿವಾಹನ ಪ್ರೋತ್ಸಾಹ ಸರ್ಕಾರ ನೀಡಿದ್ರೂ ಕೂಡ ಜನ ಅದನ್ನು ಪ್ರೋತ್ಸಾಹಿಸ್ತಾ ಇಲ್ಲ. ಅಂತರ್ಧರ್ಮೀಯ ವಿವಾಹಕ್ಕೆ ಅವಕಾಶಗಳಿದ್ರೂ ಕೂಡ ಜನ ಅದನ್ನು ವಿರೋಧಿಸ್ತಾ ಇದ್ದಾರೆ ಅನ್ನೋದನ್ನು ಲೆಕ್ಕ ಹಾಕ್ಕೊಳ್ಳಿ. ಇವುದೂ ಕೂಡ ಅಲ್ವಾ, ಅಂದರೆ ಉಪಜಾತಿಗಳ ನಡುವೆ ಅಥವಾ ಕೆಳಜಾತಿಗಳ ನಡುವೆ ಅಥವಾ ಕೆಳಜಾತಿಯವರ ಮೇಲ್ಜಾತಿಯವರ ನಡುವೆ ವಿವಾಹ ಅನ್ನೋದೇನಿದೆಯಲ್ವಾ, ಅಲ್ಲಿನ ಒಂದು ಸಂಪ್ರದಾಯ ಅನ್ನೋದಿಲ್ಲಿ ವಿರೋಧಿಸ್ತಾ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಇದು ಒಂದು ರೀತಿಯಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿಯಲ್ಲಿ ಕಳಂಕ ಅಂತ ಹೇಳ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಇದು ಒಂದು ರೀತಿಯಲ್ಲಿ ಏನಾಗುತ್ತೆ ಅಂದರೆ ಉಳುವವರು ಮತ್ತು ಇಲ್ಲದವರ ನಡುವೆ ಒಂದಿನ ಹೋರಾಟ ಆಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಇದು ಪ್ರಜಾಪ್ರಭುತ್ವ ಮಾನವ ಹಕ್ಕುಗಳ ಬಗ್ಗೆ ಆರ್ಟಿಕಲ್ಗಳ ಮೂಲಕ, ಕಾನೂನುಗಳ ಮೂಲಕ
ಅವ್ರಿಗೆ ಎಷ್ಟೋ ಸವಲತ್ತುಗಳನ್ನ ಕೊಟ್ಟರು ಕೂಡ ಬಟ್ ಅದನ್ನು ಇವತ್ತು ಇಂಪ್ಲಿಮೆಂಟ್ನ ಆಗ್ತಾ ಇಲ್ಲ. ಸಮಾಜ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಳ್ತಾ ಇಲ್ಲ ಅಂತ ಹೇಳ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು ಅಲ್ವಾ. ಇಲ್ಲೇನಾಗುತ್ತೆ ಅಂದರೆ ಕೆಲವೊಬ್ಬರು ಏನು ಮಾಡ್ಕೊಂಬರ್ತಾರೆ, ಈ ಜಾತಿಗಳ ಅಸ್ಮಿತೆ ಅಂತ ಹೇಳ್ಕೊಂಬರ್ತಾರೆ. ಜಾತಿಗಳ ಅಸ್ಮಿತೆ ಅಂತಂದರೆ ತಮ್ಮ ಜಾತಿಗಳ ಮೂಲಕನೇ ನಾವು ಇದ್ದೀವಿ ಅನ್ನೋ ಒಂದು ಗುರುತಿಸುವಿಕೆ ಅನ್ನೋದೇನಿದೆಯಲ್ವಾ, ಇದು ಒಂದು ರೀತಿಯಲ್ಲಿ ಸಮಾಜದ ವಿಂಗಡಣೆಗೆ ಅಥವಾ ಸಮಾಜಗಳು ಹಲವಾರು ರೀತಿಯಲ್ಲಿ ಸೀಳುಡಿಯೋಕ್ಕೆ ಇಲ್ಲಿ ಪ್ರಮುಖವಾದಂತಹ ಕಾರಣಗಳಾಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಅದೊಂದೇ ಅಂತಲ್ಲ, ಈ ಜಾತಿಗಳ ಮೇಲೆ ಈ ರಾಜಕೀಯ ಪಕ್ಷದವರು ಕೂಡ ತಮ್ಮದೇ ಆದಂತಹ ಒಂದು ಪ್ರಭಾವವನ್ನು ಬೀರಿರೋದು ಕೂಡ ಒಂದು ಪ್ರಮುಖವಾದಂತಹ ಕಾರಣ. ಇಲ್ಲಿ ಅದಕ್ಕೆ ಕೆಲವೊಂದು ಮೀಸಲಾತಿಯನ್ನು ಭಾರತದ ಸಂವಿಧಾನದಲ್ಲಿ ಕೆಲವೊಂದು ಮೀಸಲಾತಿಗಳನ್ನ ಇಲ್ಲಿ ಕೊಟ್ಕೊಂಡ್ಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಭಾರತ ಸಂವಿಧಾನದ ಅಧ್ಯಾಯ 3, 4 ಮತ್ತು 16ನೇ ಭಾಗಗಳಲ್ಲಿ ಸಂವಿಧಾನಾತ್ಮಕ ನಿಯಮಗಳನ್ನು ಪೂರೈಸಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಮೂಲಭೂತ ಹಕ್ಕಿನ 15, 16, 17 ಆರ್ಟಿಕಲ್ನಲ್ಲಿ ಕೆಲವೊಂದು ವಿಶೇಷವಾದಂತಹ ಸಾಮಾಜಿಕವಾಗಿ ಸರ್ವರರ ಹೇಳಿಕೆಗೆ ಪೂರಕವಾದಂತಹ ಅಂಶಗಳನ್ನ ಇಲ್ಲಿ ಸೇರಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಏನೇನಿದೆ ಅನ್ನೋದನ್ನು ನೋಡೋಣ. ಆರ್ಟಿಕಲ್ 15 ಶಿಕ್ಷಣವನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಇತರೆ ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸೂಕ್ತ ಮೀಸಲಾತಿಯನ್ನು ಕಲ್ಪಿಸಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಅದೊಂದೇ ಅಂತಲ್ಲ, ಕೇವಲ ಸರ್ಕಾರಿ ಮಾತ್ರ ಅಂತ ಅಲ್ಲ, ಖಾಸಗಿ ಅನುದಾನಿತ ಸಂಸ್ಥೆಗಳು ಮತ್ತು ಅನುದಾನ ರಹಿತ ಸಂಸ್ಥೆಗಳಲ್ಲೂ ಕೂಡ ಈ ವರ್ಗದವರಿಗೆ ಸೇರಿದ ಸೂಕ್ತ ಮೀಸಲಾತಿಯನ್ನು ಕಾಯ್ದಿರಿಸುವಂತೆ ಆರ್ಟಿಕಲ್ 86ಕ್ಕೆ ತಿದ್ದುಪಡಿ ಮಾಡೋದ್ರ ಮೂಲಕ ಒಂದು ಕಾಯ್ದೆಯನ್ನು ಕಲ್ಪಿಸಿದೆ. ಅಂದರೆ ಕಡ್ಡಾಯ ಶಿಕ್ಷಣ ಹಕ್ಕನ್ನು ಎಲ್ಲರಿಗೂ ಕೂಡ, ಎಲ್ಲ ಸಮುದಾಯದವರಿಗೂ ಕೂಡ ನೀಡಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಅದೇ ರೀತಿ ಸಂವಿಧಾನದ 16ನೇ ವಿಧಿ ಏನು ಹೇಳ್ಕೊಂಬರುತ್ತೆ, ಉದ್ಯೋಗದಲ್ಲಿ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸಿರುತ್ತೆ. ಅದು ಆರ್ಟಿಕಲ್ 335ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡರಲ್ಲೂ ಕೂಡ ಸಾರ್ವಜನಿಕ ಸೇವೆಗಳಲ್ಲಿ ಮೀಸಲಾತಿಯನ್ನು ನೀಡಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ನೋಡಿ, 15% ಕೇಂದ್ರದಲ್ಲಿ ಮೀಸಲಾತಿ ಇದೆ. ಪರಿಶಿಷ್ಟ ವರ್ಗದವರಿಗೆ 3% ಮೀಸಲಾತಿಗೆ ಅವಕಾಶ ಇದೆ. ಪರಿಶಿಷ್ಟ ಜಾತಿಗೆ 15%, ಪರಿಶಿಷ್ಟ ವರ್ಗಗಳಿಗೆ 3% ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೇವೆಗಳಲ್ಲಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಅದೇ ರೀತಿ 1980ರಲ್ಲಿ ಮಂಡಲ್ ಆಯೋಗ ಅಂತ ಒಂದು ರೆಫರೆನ್ಸ್ನ ಶಿಫಾರಸಿನಿಂದಾಗಿ ಹಿಂದುಳಿದ ವರ್ಗದವರಿಗೆ 27% ಉದ್ಯೋಗ ಮತ್ತು ಮೀಸಲಾತಿಯಿಂದ 1990ರಿಂದ ಜಾರಿಗೆ ನೀಡಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಅದೊಂದು ರೀತಿಗೆ ಆರ್ಟಿಕಲ್ 30, 332ರಲ್ಲಿ ಭಾರತದ ಸಂವಿಧಾನದ ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳಲ್ಲೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಕೆಲವೊಂದು ಮೀಸಲು ಸ್ಥಾನಗಳನ್ನು ನೀಡಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಈಗ ನಮ್ಮ ಕರ್ನಾಟಕದ ಕೋಲಾರ ಇರ್ಬೋದು, ಬಳ್ಳಾರಿ ಇರ್ಬೋದು, ಓಕೆನಾ, ಇದು ಮೀಸಲು ಕ್ಷೇತ್ರಗಳು. ಮತ್ತು ಚಿತ್ರದುರ್ಗ ಇರ್ಬೋದು, ಕೆಲವೊಂದು ಮೀಸಲು ಕ್ಷೇತ್ರಗಳು ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಸಂವಿಧಾನದ ವಿಧಿ 243ಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು, ಹಿಂದುಳಿದ ವರ್ಗದವರಿಗೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕಾಯ್ದಿರಿಸಿದೆ. ಆರ್ಟಿಕಲ್ 243ಟಿ ವಿಧಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವರ್ಗಗಳಿಗೆ ಮೀಸಲಾತಿ ಸ್ಥಾನಗಳನ್ನು ಕಲ್ಪಿಸಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಅದೇ ರೀತಿ ನಮ್ಮ ಅಸ್ಪೃಶ್ಯತೆ ಅನ್ನೋದೇನಿದೆ, ಇದು ಸಮಾಜದ ಒಂದು ದೊಡ್ಡ ಸವಾಲಾಗಿರುವಂತಹ ಅಸ್ಪೃಶ್ಯತೆಯನ್ನು ಕೂಡ ನೀಗಿಸೋಕ್ಕೋಸ್ಕರ ಆರ್ಟಿಕಲ್ 17 ಈ ವಿಧಿಯು ಅಸ್ಪೃಶ್ಯತೆಯ ಆಚರಣೆ ಮತ್ತು ಅದಕ್ಕೆ ಪ್ರೋತ್ಸಾಹವನ್ನು ನೀಡುವುದು ಅಕ್ಷಮ್ಯ ಅಪರಾಧ ಅಂತ ಹೇಳಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. 1989ರಲ್ಲಿ ಭಾರತದ ಪಾರ್ಲಿಮೆಂಟ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವರ್ಗದವರ ಮೇಲೆ ದೌರ್ಜನ್ಯದ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಇದನ್ನು ದಲಿತ ಕಾಯ್ದೆ ಅಂತ ಕೂಡ ಇಲ್ಲಿ ಕರ್ಕೊಂಬರ್ತಾರೆ. 1990 ಜನವರಿ 30ರಿಂದ ಇದು ಜಾರಿಗೆ ಬಂದಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಯಾರು ಈ ದೌರ್ಜನ್ಯವನ್ನು ಎದುರಿಸ್ತಾರೆ ಅವ್ರಿಗೂ ಕೂಡ ಒಂದು ಕಠಿಣವಾದಂತಹ ಶಿಕ್ಷೆಯನ್ನು ಕೊಡ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಇದು ಮುಂದಿನ ಅಂಶ ಯಾವುದು ಅಂದರೆ ಲಿಂಗಾಧಾರಿತ ಅಸಮಾನತೆ. ಇಲ್ಲಿ ಲಿಂಗಾಧಾರಿತ ಅಸಮಾನತೆ ಅಂದರೆ ಇಲ್ಲಿ ನಿಮಗೆ ಗಂಡು ಮತ್ತು ಹೆಣ್ಣು, ಈಗ ಹೊಸದಾಗಿ ತೃತೀಯ ಲಿಂಗಿಗಳ ನಡುವೆ ಒಂದು ರೀತಿಯಲ್ಲಿ ಅಸಮಾನತೆಯಲ್ಲಿ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಅಂದರೆ ಕೌಟುಂಬಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರಗಳಲ್ಲಿ ಈ ಲಿಂಗಾಧಾರಿತ ತಾರತಮ್ಯ ಇವತ್ತಿಗೂ ಕೂಡ ಮುಂದುವರಿತಾ ಬಂದಿರೋದನ್ನು ಕೂಡ ನಾವಿಲ್ಲಿ ಕಾಣುವಂತಹ ಒಂದು ಅಂಶ. ಇದಕ್ಕೆ ಪ್ರಮುಖ ಕಾರಣ ನಮ್ಮ ಹಳೆಯ ಪ್ರಾಚೀನ ಕಾಲದ ಮನುಸ್ಮೃತಿ. ಅಂದರೆ ಮನುಸ್ಮೃತಿ ಏನು ಹೇಳ್ಕೊಂಬರ್ತಾರೆ, ಒಬ್ಬ ಮಹಿಳೆ ಬಾಲ್ಯದಲ್ಲಿ ತನ್ನ ತಂದೆ ತಾಯಿ ಜೊತೆ, ಮದುವೆ ಆದ ನಂತರ ತನ್ನ ಗಂಡನ ಜೊತೆ
ಮತ್ತು ಕೊನೆ ದಿನಗಳನ್ನು ತನ್ನ ಮಕ್ಕಳ ಜೊತೆ ಇರಬೇಕು ಅಂತ ಏನು ಹೇಳ್ಕೊಂಬರ್ತಾರೆ. ಇದು ಒಂದಲ್ಲ ಒಂದು ರೀತಿಯಲ್ಲಿ ಮಹಿಳೆಯರು ಅವಲಂಬಿತರಾಗಿರಬೇಕು, ಅವರಿಗೆ ಸ್ವತಂತ್ರವನ್ನು ನೀಡಬಾರ್ದು, ಅಂದರೆ ಅವರ ಯೋಚನೆಗಳಿಗೆ ಸ್ವತಂತ್ರ ಚಿಂತನೆಗಳಿಗೆ ಅವಕಾಶ ಇಲ್ಲ ಅಂತ ಇಲ್ಲಿ ಹೇಳ್ಕೊಂಬರ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಪುರುಷ ಪ್ರಾಬಲ್ಯವಾದಂತಹ ಸಮಾಜ ಅಂದರೆ ಕೇವಲ ದೈಹಿಕ ಆಧಾರದ ಮೇಲೆ ಪುರುಷನ ಪ್ರಾಬಲ್ಯತೆ ಕೈಯಲ್ಲಿ ಅವಕಾಶ ಕೊಟ್ಟಿರೋದನ್ನ ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಅದೊಂದೇ ಅಂತಲ್ಲ, ಕುಟುಂಬ ಮತ್ತು ಸಮಾಜದಲ್ಲಿ ಮಹಿಳೆಗೆ ಯಾವುದೇ ರೀತಿಯ ಜವಾಬ್ದಾರಿಯನ್ನು ನೀಡದೇ ಇರೋದು ಕೂಡ ಈ ಲಿಂಗಾಧಾರಿತ ಅಸಮಾನತೆಗೆ ಒಂದು ಪ್ರಮುಖವಾದಂತಹ ಕಾರಣ. ಮತ್ತು ಶಿಕ್ಷಣದ ನಿರಾಕರಣೆ ಇವತ್ತಿಗೂ ಕೂಡ ಕೆಲವೊಂದು ಸಮುದಾಯಗಳಲ್ಲಿ ಹೆಣ್ಣುಮಕ್ಕಳಿಗೆ ಎಂತಕ್ಕೆ ಶಿಕ್ಷಣ ಅಂತ ಹೇಳ್ಕೊಂಬರ್ತಿರೋದು ಕೂಡ ನಾವಿಲ್ಲಿ ಗಮನಿಸ್ಕೊಬೋದು. ಮತ್ತು ವರದಕ್ಷಿಣೆ ಪದ್ಧತಿ ಅನ್ನೋದು ಕೂಡ ಒಂದು ಪ್ರಮುಖವಾದಂತಹ ಸಮಸ್ಯೆ. ಸೂಕ್ತ ಪ್ರಾತಿನಿಧ್ಯತೆ ನೀಡಿರ್ಬೋದು. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 50% ಮಹಿಳೆಯರಿದ್ರೂ ಕೂಡ ಅವರಿಗೆ ರಾಜಕೀಯ ಮತ್ತು ಸೂಕ್ತವಾದಂತಹ ರೀತಿಯ ಪ್ರಾತಿನಿಧ್ಯತೆ ನೀಡದಲ್ಲಿರೋದನ್ನು ಕೂಡ ನಾವಿಲ್ಲಿ ಕಾಣುವಂತಹ ಒಂದು ಅಂಶ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.